ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒನ್ ಪೋರ ಒನ್ ಪ್ಲೇ ಇಲ್ಲಾಡು ಒನ್ ಇಲ್ಲಾಡು ಪರ್ಸನ್ ಅನ್ರೀಚೇಬಲ್ ಅಂದಂದು ನೀನನ್ನು ಪಾಡುವೆ ಯಾವ ಶಾಲೆ ಉರ್ವಾನ ನಾನು ಸಲ್ಲಿ ಮಂಗಳೂರಿಂದ ಬಂದದ ಎಲ್ಲಿ ಹೋದದ್ದು ನೀನು ಹೋಗ್ಬೇಕಷ್ಟೇ ನಾನು ಸಹ ಮಡಿಕೇರಿಗೆ ಹೋಗುದು ಹೋಗು ಒಟ್ಟಿಗೆ ಬೈಕಲ್ಲಿ ಒಬ್ರು ಬರ್ಲಿಕ್ಕೆ ಆಗುದು ಅಷ್ಟೇ ಅಲ್ಲಿ ಟೀಚರ್ ಬಿಡ್ತಾರೆ ನಿಂಗೆ ಹೌದು ನಿಂದು ಬರ್ತದೆ ಈಗ ಪರ್ಸನ್ ಅನ್ರೀಚೇಬಲ್ ಎಲಿಫೆಂಟ್ ಕ್ಯಾಂಪ್ ಅಲ್ಲಿ ಸಿಗುವ ನಾವು ನಾನು ಇರ್ತೇನೆ ಅಲ್ಲಿ ಹಾ ನಾನಲ್ಲಿ ಕೆಲಸ ಮಾಡುದು ಹಾ ಪರ್ಸನ್ ಅನ್ರೀಚೇಬಲ್ ಪೂರ ಬರ್ಪುಂಡು ನಿನ್ನ ಬರ್ಪುಂಡು ಇತ್ತಂದ ಹಾಯ್ ನಿನ್ನ ಪೂರ ಬರ್ಪುಂಡು ಬಾಯ್ ಪೂರ ಇಡಲ್ಲ ಸಬ್ಸ್ಕ್ರೈಬ್ ಅನ್ಪೋ. ಸಿಟಿಯಲ್ಲಿ ಬೆಳೆದವರಿಗೆ ಇದಲ್ಲೆಲ್ಲ ಗೊತ್ತಿರಲಿಕ್ಕಿಲ್ಲ, ಆದರೆ ಹಳ್ಳಿಯಲ್ಲಿ ಯಾರಿದ್ದಾರೆ ಅವರಿಗೆಲ್ಲ ಇದನ್ನು ಗೊತ್ತಿರ್ಬೋದು. ನನಗೆ ತುಂಬ ಅಂದರೆ ತುಂಬ ಆಸೆ ಇದನ್ನೊಮ್ಮೆ ಇದು ಮಾಡಬೇಕು, ಇದರಲ್ಲಿ ನೀರು ತೆಗಿಬೇಕು ಅಂತ. ಸೊ ಬರ್ತದೆ ನೋಡು ಒಬ್ಬರೇ ಸೋಲೋ. ಹೌದಾ, ಬನ್ನಿ ಆಗಿದ್ರೆ ನಮ್ಮ ಜಾಯ್ನ್ ಆಗಿ ಮಡಿಕೇರಿ ಜಾಯ್ನ್ ಆಗಿ. ಅಲ್ಲ ಇವತ್ತೊಂದು ದಿನ ಮಡಿಕೇರಿ ಬನ್ನಿ ಅಂತ, ನಾಳೆ ಒಟ್ಟಿಗೆ ಬರುವ ನಾಡಿದ್ದು. ಸೊ ಟೀ ಎಲ್ಲ ಕುಡಿದು ಈಗ ಇಲ್ಲಿಂದ ಮಡಿಕೇರಿ ಕಡೆ ಹೋಗ್ತಾ ಇದೆ. ಮಡಿಕೇರಿಗೆ ಇಲ್ಲಿಂದ 40 ಕಿಲೋಮೀಟರ್ಸ್ ಅಂತ ಹೇಳಿದೆ, ಆದರೆ ಅಲ್ಲಿ ಬೋರ್ಡಲ್ಲಿ 50 ಕಿಲೋಮೀಟರ್ಸ್ ಅಂತ ಇದೆ. ಆದರೆ ನಾವು ಹೋಗ್ತಿರುವಂಥದ್ದು ಸೀಕ್ರೆಟ್ ಆಶ್ರಮಿಗೆ, ಅಂದರೆ ನಾವು ನಮ್ಮ ಮಡಿಕೇರಿ ಹೋಗುವಾಗ ನಾರ್ಮಲ್ ಹೋಗುವಂತಹ ಒಂದು ಜಾಗನೇ. ಸೊ ಅದು ಅಲ್ಲಿಂದ ಒಂದು 15 ಕಿಲೋಮೀಟರ್ ಇದೆ. ಸೊ ಟೋಟಲ್ ಆಗಿ 65 ಕಿಲೋಮೀಟರ್ಸ್. ಸೊ ಇವರನ್ನು ನೀವು ನೋಡಿರ್ತೀರಾ, ಸೊ ಯಾರಂತ ಗೊತ್ತಾಗ್ಲಿಕ್ಕಿಲ್ಲ, ಒಮ್ಮೆ ತೋರಿಸಿ. ಎಲ್ರಿಗೂ ನಮಸ್ಕಾರ. ಇವತ್ತು ದೊನ್ನೆ ಬಿರಿಯಾನಿ ಮಾಡ್ತಾ ಇದ್ದೇನೆ. ಸೊ ಇವರು ನಮ್ಮ ಫೇಮಸ್ ಅತ್ತಿಗಿರಿ ಮಾಸ್ಕ್, ಅದಷ್ಟು ಬೇಡ ಇತ್ತು ಇದು ಮಾಸ್ಕ್ 3, 2, 1 10 ಟಡಾ. ಸೊ ಅಭಿಷೇಕ್ ಉಚ್ಚಿಲ್ ಕೂಡ ಇದ್ದಾರೆ, ಫಸ್ಟ್ ಟೈಮ್ ಒಂದು ರೈಡಿಗೆ ಬರ್ತಾ ಇದ್ದಾರೆ ನಮ್ಮ ಜೊತೆ. ಸೊ ಹೇಗಾಯಿತು ಬೈಕ್ ರೈಡ್? ಇವನೇನು ಮಾಡ್ತಾ ಇದ್ದಾನೆ ಇಲ್ಲಿ? ಅಷ್ಟೇನು ಒಳ್ಳೆ ಇಲ್ವಾ? ಶೇಕ್ ಇದರಲ್ಲೇ ಆಗಿಲ್ಲ. ಅವರು ವೀಡಿಯೋದಲ್ಲೆಲ್ಲ ಮಾತಾಡೋದಿಲ್ಲ, ಯಾಕಂದರೆ ಅವರ ವಾಯ್ಸ್ ಈಗ ತುಂಬ ಅಂದರೆ ತುಂಬ ಫೇಮಸ್ ಆಗಿದೆಲ್ಲ. ಸೊ ಹಾಗಾಗಿ ಅವರು ನಮ್ಮ ಚಾನಲಲ್ಲೆಲ್ಲ ಆ ವಾಯ್ಸನ್ನು ಯೂಸ್ ಮಾಡೋದಿಲ್ಲ, ಅಥವಾ ಪಬ್ಲಿಕಲ್ಲಿ ಆ ವಾಯ್ಸನ್ನು ಯೂಸ್ ಮಾಡೋದಿಲ್ಲ. ಸೊ ಹಾಗೆ ಸದ್ಯಕ್ಕೆ ಇಲ್ಲಿಂದ ನಾವು ಮಡಿಕೇರಿ ಹೋಗಬೇಕಂತಾದರೆ ಆಗಲೇ ಹೇಳಿದಾಗೆ 50 ಕಿಲೋಮೀಟ್ರ್ ಇದೆ. ಸೊ 50 ಕಿಲೋಮೀಟರ್ ನಾರ್ಮಲ್ ಆಗಿ ನಾವು ಒಂದು ಗಂಟೆಯಲ್ಲೆಲ್ಲ ಕವರ್ ಮಾಡ್ಬೋದು. ಆದರೆ ಇದು ಸ್ವಲ್ಪ ಅಪ್ ಇರೋದ್ರಿಂದ ಮತ್ತು ಹೀಗೆ ಕರ್ವ್ ರೋಡ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತದೆ. ಸೊ ಹಾಗಾಗಿ ನೋಡುವ ಹೇಗಾಗುತ್ತಂತ. ಸೊ ಅಲ್ಲೇನು ಉಡುಪಿ ಗಾರ್ಡನ್ ಕಾಣಿಸ್ತಾ ಇದೆ, ಅಲ್ಲೇ ನಾವು ಬ್ರೇಕ್ಫಾಸ್ಟ್ ಎಲ್ಲ ತಿಂದದ್ದು. ಸೊ ಅಲ್ಲೇ ಸುಮಾರು ಮಕ್ಕಳೆಲ್ಲ ಇದ್ದರು, ಕಾಲೇಜಿನ ಮಕ್ಕಳು. ಆ ವಿಡಿಯೋ ನೀವು ನೋಡಿದ್ರಿ. ಸೊ ಅವರೆಲ್ಲ ಕೇಳ್ತಾ ಇದ್ರು ಯಾವ ಚಾನಲ್ ಅಂತ. ಸೊ ನನ್ನ ಬೈಕ್ ಇದ್ದಿದ್ರೆ ಅದರಲ್ಲೇ ಮುಂದೆಗಡೆ ಇದೆ ಪರ್ಸನ್ ಅನ್ರೀಚೇಬಲ್ ಅಂತ. ಬಟ್ ಇದರಲ್ಲಿ ನಾನು ಬುಲೆಟಲ್ಲಿ ಬಂದಿರೋದ್ರಿಂದ ನಾನು ಅವರಿಗೆ ಹೇಳ್ತಾ ಇದ್ದೆ ಪರ್ಸನ್ ಅನ್ರೀಚೇಬಲ್ ಬಟ್ ತುಂಬ ಅಂದರೆ ತುಂಬ ಖುಷಿ ಆಯಿತು ಅವ್ರ ಹತ್ರ ಮಾತಾಡಿ. ತುಂಬ ಒಳ್ಳೆ ಇಂಟ್ರ್ಯಾಕ್ಷನ್ ಆಯಿತು. ಒಂದು 10 ಸಬ್ಸ್ಕ್ರೈಬರ್ಸ್ ಆದರು ಅಂತ ಅಂದ್ಕೊಳ್ತೇನೆ. ಪರ್ಸನ್ ಅನ್ರೀಚೇಬಲ್ ಯಾವ ಶಾಲೆ? ಉರ್ವಾನ ನಾನು ಸಲ್ಲಿ ಮಂಗಳೂರಿಂದ ಬಂದದ ಎಲ್ಲಿ ಹೋದದ್ದು ನೀನು? ಹೋಗ್ಬೇಕಷ್ಟೇ ನಾನು ಸಹ ಮಡಿಕೇರಿಗೆ ಹೋಗುದು ಹೋಗು ಒಟ್ಟಿಗೆ ಬೈಕಲ್ಲಿ ಒಬ್ರು ಬರ್ಲಿಕ್ಕೆ ಆಗುದು ಅಷ್ಟೇ ಅಲ್ಲಿ ಟೀಚರ್ ಬಿಡ್ತಾರೆ ನಿಂಗೆ ಹೌದು ನಿಂದು ಬರ್ತದೆ ಈಗ ಪರ್ಸನ್ ಅನ್ರೀಚೇಬಲ್ ನೋಡಿ ಹೆಸರೆಂತ ಹೆಸರು ದೀಪಾಂಶ ಎಲ್ಲೆಲ್ಲ ಹೋಗ್ಲಿಕ್ಕೆ ಮಡಿಕೇರಿಯಲ್ಲಿ ಜನರಲ್ ತಿಮ್ಮಯ್ಯ ಪಾರ್ಕ್ ಎಲಿಫೆಂಟ್ ಕ್ಯಾಂಪ್ ಗೋಲ್ಡನ್ ಟೆಂಪಲ್ ಓಂಕಾರೇಶ್ವರ ಟೆಂಪಲ್ ಹೌದಾ ಎಲ್ಲ ಹೋಗಿದ್ದೇನೆ ಮಾರೆ ಎಲಿಫೆಂಟ್ ಕ್ಯಾಂಪ್ ಅಲ್ಲಿ ಸಿಗುವ ನಾವು ನಾನು ಇರ್ತೇನೆ ಅಲ್ಲಿ ನಾನಲ್ಲಿ ಕೆಲಸ ಮಾಡುದು ನಾನೇ ಎಲಿಫೆಂಟ್ ಆಯ್ತಾ ಚಾ ಎಲ್ಲ ಕೊಡ್ತಾ ಆಯ್ತಾ ಒನ್ ಪೋರ ಒನ್ ಪ್ಲೇ ಇಲ್ಲಾಡು ಪರ್ಸನ್ ಅನ್ರೀಚೇಬಲ್
ಒಂದು ವಿಡಿಯೋ ಇರಿ ಹೋಲ್ಬಾರ್ಡು ಒಂದು ವಿಡಿಯೋ ಇರಿ ಪಾಡು ಅಂದಂದು ನೀನನ್ನು ಪಾಡುವೆ. ಸೊ ನೋಡಿದ್ರಿ ನಾನೀಗ ಸುಳ್ಯದಲ್ಲಿದ್ದೇನೆ. ನನ್ನ ಚಾನಲ್ನ ಜಾಸ್ತಿ ಜನ ಜಾಸ್ತಿ ಕಮೆಂಟ್ಸ್, ಜಾಸ್ತಿ ಶೇರ್ ಮತ್ತು ಜಾಸ್ತಿ ಫಾಲೋವರ್ಸ್ ಇರೋದು ನನಗೆ ಸುಳ್ಯ ಮತ್ತು ಪುತ್ತೂರಲ್ಲಿ. ಅದೇನೋ ಗೊತ್ತಿಲ್ಲ, ಈ ಪುತ್ತೂರು ಸುಳ್ಯದವರಿಗೆ ಪ್ರೀತಿ ಅಂದರೆ ಸ್ವಲ್ಪ ಜಾಸ್ತಿಯಾ ಅಂತ. ಯಾಕಂದರೆ ಅವರು ನನ್ನ ಚಾನಲಿಗೆ ಕೊಟ್ಟಂತಹ ಪ್ರೀತಿ ಏನಿದೆ, ಅವರು ನನ್ನ ಚಾನಲಿಗೆ ಕೊಟ್ಟಂತಹ ಒಂದು ಸಪೋರ್ಟ್ ಏನಿದೆ, ಅದು ಇನ್ನಷ್ಟು ವೀಡಿಯೋ ಮಾಡಲಿಕ್ಕೆ ನನಗೆ ಎನ್ಕರೇಜ್ಮೆಂಟ್ ಆಗ್ತದೆ. ಸೊ ಹಾಗೆ ಇದೇನೋ ಬೈಕ್ ಸ್ಟಾರ್ಟ್ ಆಗ್ತಾ ಇಲ್ಲ. ಸೊ ನೋಡು ದಾದಾಂಡು ಹಾಂ ಹೊರಟಾಂಡು. ಸೊ ಹಾಗಿದ್ರೆ ಬನ್ನಿ, ಈ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ಸೊ ಸದ್ಯಕ್ಕೆ ಇಲ್ಲಿಂದ ಹೋಗಿ ಮತ್ತೆ ಕಂಟೆಂಟಾ ಓಕೆ ಬೈಕ್ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಸೊ ಸ್ವಲ್ಪ ಒಂದು 5 ನಿಮಿಷ ಆದಮೇಲೆ ಸ್ಟಾರ್ಟ್ ಆಯಿತು. ಸೊ ಏನೋ ಬ್ಯಾಟ್ರಿ ಲೋ ಉಂಟಂತ ಹೇಳ್ತಾ ಇದ್ದ, ನೋಡುವ. ಸೊ ನೋಡಿ ಇಲ್ಲಿದೆ ಮಡಿಕೇರಿ 50 ಕಿಲೋಮೀಟರ್ಸ್. ಸೊ ಅಲ್ಲೇನು ಮಕ್ಕಳು ಸಿಕ್ಕಿದ್ರು, ಅವರ ಸ್ಕೂಲ್ ಟ್ರಿಪ್ ಅಂತ ಇವತ್ತು ಮಡಿಕೇರಿ ಕಡೆಗೆ. ಸೊ ಅವರು ಕೂಡ ಅಲ್ಲಿ ಸಿಗ್ಬೋದು. ಸೊ ಈ ಸ್ಕೂಲ್ ಟ್ರಿಪ್ ಅಂತ ಹೇಳುವಾಗ ನನಗೆ ನೆನಪಾಯಿತು, ನಾನು ಸ್ಕೂಲಲ್ಲಿರುವಾಗ ಈ ಸ್ಕೌಟ್ಸ್ ಗೈಡ್ಸ್ ಎಲ್ಲ ಇರ್ತಾಯಿತ್ತು. ಸೊ ಸ್ಕೌಟ್ಸ್ ಗೈಡ್ಸ್ ಅಂದರೆ ಈ NSS ಎಲ್ಲ ಹೇಗಿದೆ ಆ ಥರ ಹಾಗೆ. ಸೊ ಅದರಲ್ಲಿ ನಾನು ಇರಲಿಲ್ಲ ಆ್ಯಕ್ಚುಲಿ, ಬಟ್ ನಾಳೆ ಮುರುಡೇಶ್ವರಕ್ಕೆ ಟ್ರಿಪ್ ಅಂತ ಅನೌನ್ಸ್ ಮಾಡಿದರು. ಸೊ ಹಾಗಾಗಿ ಒಂದು ದಿವಸ ಮೊದಲು ನಾನು ಯೂನಿಫಾರ್ಮ್ ಎಲ್ಲ ತಂದು ಸ್ಕೌಟ್ ಗೈಡ್ಸಿಗೆ ಅಡ್ಮಿಷನ್ ಎಲ್ಲ ಮಾಡಿ ಟೂರಿಗೋಸ್ಕರ ಸ್ಕೌಟ್ ಗೈಡ್ಸಿಗೆ ಹೋದಂಥದ್ದು. ಸೊ ಅದೆಲ್ಲ ನೆನಪಾಯಿತು ಒಮ್ಮೆ ಸ್ಕೂಲ್ ಟ್ರಿಪ್ ಅಂತ ಹೇಳುವಾಗ. ಸೊ ನಮ್ಮ ಸ್ಕೂಲ್ ಟ್ರಿಪ್ 10th ಎಲ್ಲಿಗೆ, ಊಟಿ ಕಡೆಗೆ. ಸೊ ಅದೊಂದು ಮರೆಯಲಾಗದ ಅನುಭವ ಅಂತಲೇ ಹೇಳ್ಬೋದು ಆ ಫ್ರೆಂಡ್ಸ್ ಜೊತೆ. ಸೊ ಈಗಂತೂ ಒಬ್ಬರಿಬ್ಬರು ಫ್ರೆಂಡ್ಸ್ ಇದ್ದಾರೆ ಸ್ಕೂಲ್ನ, ಅದು ಬಿಟ್ಟರೆ ಎಲ್ಲರೂ ಸಪ್ರೇಟ್ ಆಗಿದ್ದಾರೆ. ಸೊ ನಿಮ್ಮ ಸ್ಕೂಲ್ ಟ್ರಿಪ್ ಎಲ್ಲಿತ್ತಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹೇಳಿ. ಸೊ ಹಾಗೆ ಸೊ ಮೊನ್ನೆ ಒಂದು ರೀಲಲ್ಲಿ ಒಬ್ಬರು ರಿಷಬ್ ಶೆಟ್ಟಿಗೆ ಬೈತಾ ಇದ್ರು. ಅಂದರೆ ಕಾಂತಾರ ಮೂವಿ ಬಂದಮೇಲೆ ಜನರಿಗೆ ದೇವರ ಮೇಲೆ ಭಯ ಹೊರಟೋಯ್ತು ಮತ್ತು ದೇವರ ಪಬ್ಲಿಸಿಟಿ ಆಯಿತು ಅಂತ. ಅದು ಸರಿಯಾ ಅಲ್ವಾ ಅಂತ ನಂಗೆ ಗೊತ್ತಿಲ್ಲ. ಆದರೆ ಆ ಮೂವಿ ಬರೋ ಮೊದಲೇ ನಾವೇ ಈ ದೇವರನ್ನು ಪಬ್ಲಿಸಿಟಿ ಮಾಡ್ತಾ ಇದ್ದೇವೆ. ಈ ವಾಟ್ಸಪ್ ಸ್ಟೋರಿಯಲ್ಲಿ ಫೋಟೋ ಹಾಕೋದು, ವಾಟ್ಸಪ್ DPಯಲ್ಲಿ ಫೋಟೋ ಹಾಕೋದು, ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕೋದು, ಮತ್ತು ಎಷ್ಟು ಫಾಲೋ ಬಂತು, ಎಷ್ಟು ಲೈಕ್ಸ್ ಬಂತು ಅಂತ ನೋಡೋದು. ಹಾಗಿದ್ರೆ ಅದು ತಪ್ಪಲ್ವಾ? ಸೊ ಇದು ತಪ್ಪಾಗಿದ್ರೆ ಅದು ಕೂಡ ತಪ್ಪಲ್ವಾ? ಸೊ ದೇವರಿರಬೇಕಿರೋದು ನಮ್ಮ ಮನಸ್ಸಲ್ಲಿ, ಅದು ಬಿಟ್ಟು ವಾಟ್ಸಪ್ ಸ್ಟೋರಿ, ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅಲ್ಲ. ಕರೆಕ್ಟ್ ಅಲ್ಲ? ಸೊ ಇದನ್ನು ಹೇಳಬೇಕಂತ ಇತ್ತು. ಸೊ ಹಾಗಾಗಿ ಹೇಳ್ತಾ ಇದ್ದೇನೆ. ಈ ರೀಲ್ ನೋಡಿ ಸುಮಾರು ಜನ ನನಗೆ ಬೈಬೋದು, ನೀನೇನು ಹೇಳ್ತಿದ್ದಿ, ನಿಂಗೇನು ಗೊತ್ತುಂಟು ಅಂತ. ಬಟ್ ನನಗೆ ಇದನ್ನು ಹೇಳಬೇಕಾಗಿತ್ತು, ಅದು ಹಾಗೆ ಹೇಳ್ತಾ ಇದ್ದೇನೆ. ಸೊ ನಿಮಗೇನಾದರೂ ನಾನು ಹೇಳುವಂಥ ತಪ್ಪಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ನೀವು ಹೇಳ್ಬೋದು, ಖಂಡಿತ ನೀವು ನನಗೆ ಬೈಬೋದು. ಆದರೆ ನಾನೇನು ಅನಿಸ್ತು ಅದನ್ನು ಹೇಳ್ತಾ ಇದ್ದೇನೆ. ಸೊ ಸುಮಾರು ಜನ ನಾನು ನೋಡ್ತೇನೆ, ದೇವರ ಫೋಟೋ ಹಾಕೋದು, ದೇವಸ್ಥಾನದ ಮುಂದೆ ದೇವರ ಪ್ರಸಾದವನ್ನು ಇಟ್ಕೊಂಡು ಫೋಟೋ ಹಾಕೋದು, ದೇವರೊಟ್ಟಿಗೆ ಸೆಲ್ಫಿ ತೆಗೆಯೋದು, ಅದೆಲ್ಲ ಪಬ್ಲಿಸಿಟಿ ಅಲ್ವಾ? ಆಗಿದ್ರೆ 4 ಜನ ನೋಡಬೇಕಂತ ಹೇಳ್ಬೇಕಂತ ಅದಾದ ಪಬ್ಲಿಸಿಟಿ ಅಲ್ವಾ? ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಅಥವಾ ಈ ಮೋಟೋ ವ್ಲಾಗರ್ ಅಥವಾ ವ್ಲಾಗರ್ ಆಗಿದ್ದರೆ ನಿಮಗೆ ಸುಮಾರು ಡೈಲಿ ಹೊಸ ಕಂಟೆಂಟ್ನ ಐಡಿಯಾ ಬರ್ತಾ ಇರುತ್ತೆ. ಸೊ ಈಗ ನೀವು ಹೋಗ್ತಿರುವಾಗ ಒಂದೊಂದು ಹೊಸ ಕಂಟೆಂಟ್ ಐಡಿಯಾ ಬರ್ತಿರ್ತದೆ, ನನಗಂತೂ ಬರ್ತಾ ಇರ್ತದೆ. ಸೊ ಕೆಲವೊಮ್ಮೆ ನಾನು ಎಣಿಸ್ತೇನೆ, ಬೇಡ ನೆಕ್ಸ್ಟ್ ಮತ್ತೆ ಮಾಡುವ ಬರುವಾಗ ಆ ಕಂಟೆಂಟ್ ಮಾತಾಡುವ ಅಂತ. ಬಟ್ ನಾ ಬರುವ ಮೊದಲೇ ಯಾರಾದರೂ ಆ ಕಂಟೆಂಟ್ನ ಬಗ್ಗೆ ಮಾತಾಡಿರ್ತಾರೆ. ಸೊ ಹಾಗಾಗಿ ನಾನು ಹೇಳೋದೇನೆಂದರೆ, ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ನಿಮಗೆ ಏನು ಆಲೋಚನೆ ಬಂದಿದೆ ಕಂಟೆಂಟ್ ಇದು, ಅದನ್ನು ಡಿಲೇ ಮಾಡಬೇಡಿ. ಯಾಕೆಂದರೆ ಆ ಆಲೋಚನೆ ಎಷ್ಟೋ ಕಂಟೆಂಟ್ ಕ್ರಿಯೇಟರ್ಸಿಗೆ ಬರಲಿಕ್ಕೆ ಚಾನ್ಸ್ ಇದೆ. ಯಾಕಂದರೆ ಅಷ್ಟೊಂದು ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಈಗ. ಸೊ ಹಾಗಾಗಿ ನಿಮಗೇನಾದರೂ ಐಡಿಯಾ ಬಂದರೆ ಆವಾಗಲೇ ಆ ವಿಡಿಯೋ ಮಾಡಿ ಅಥವಾ ಆ ಕಂಟೆಂಟನ್ನು ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಈಗ ನಾನೇನು ಮಾತಾಡ್ತಾ ಇದ್ದೇನೆ ಇದು ಕೂಡ ಒಂದು ಕಂಟೆಂಟ್ ಐಡಿಯಾನೇ. ಸೊ ಇದನ್ನು ಕೂಡ ನೆಕ್ಸ್ಟ್ ನಾನು ಹೇಳೋದಿದ್ದರೆ ಯಾರೋ ಒಬ್ಬರು ಹೇಳ್ತಾ ಇದ್ರು. ಸೊ ಹಾಗಾಗಿ ಆದಷ್ಟು ಬೇಗ ಹೇಳಿ ನಿಮಗೆ ಇದನ್ನು ತಿಳಿಸಿಕೊಡ್ತಾ ಇದ್ದೇನೆ. ಸೊ ಹಾಗಾಗಿ ಇದು ನಿಮಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು.
ನೋಡಿ ಇಲ್ಲೊಂದು ವಾಟರ್ ಫಾಲ್ಸ್. ಸೊ ಇಲ್ಲೊಂದು ವಾಟರ್ ಫಾಲ್ಸಲ್ಲಿ ನಿಲ್ಲಿಸುವಂಥದ್ದು ನಮ್ಮ ಒಂದು ಕರ್ತವ್ಯ. ಸೊ ಹಾಗಾಗಿ ನಿಲ್ಲಿಸುವ ಬನ್ನಿ. ಸೊ ಇದು ಅಬ್ಬಿಕೊಲ್ಲಿ ಫಾಲ್ಸ್. ಇದರ ಬಗ್ಗೆ ನಾನು ರೀಲ್ಸಲ್ಲೆಲ್ಲ ತೋರಿಸಿದ್ದೇನೆ. ಸೊ ಅದು ಬಿಟ್ಟು ಇಲ್ಲೊಂದು ರೆಸಾರ್ಟ್ ಕೂಡ ಉಂಟು. ಸೊ ರೆಸಾರ್ಟಲ್ಲಿ ನಿಮಗೆ ಪ್ರೈವೇಟ್ ವಾಟರ್ ಫಾಲ್ಸನ್ನು ಕೊಡ್ತಾರೆ. ಸೊ ಹಾಗೆಯೇ ಇಲ್ಲಿ ಬೇರೆ ಕೇರಳದ ರೈಡರ್ಸ್ ಕೂಡ ಇದ್ದಾರೆ ನೋಡಿ. ಸೊ ಸದ್ಯಕ್ಕೆ ಇಲ್ಲಿ ನಿಲ್ಲಿಸಿ ನಮ್ಮ ಬೈಕ್ನ ಅಥವಾ ನಮ್ಮ ಬೇಬಿಯ ಒಂದು ಒಳ್ಳೆಯ ಫೋಟೋ ತೆಗೆಯುವ. ಹಾಯ್ ಬ್ರೋ, ವಯ ಫ್ರಮ್? ಹಾಂ, ನೀವು ಉಡುಪಿಯಾ? ಒಬ್ಬರೇ ಬಂದರೆ? ಯಾವುದ್ರಲ್ಲಿ ಬಂದ್ರಿ? ಯಾವ ಕಡೆ ಹೋಗೋದು ಈಗ? ಮಡಿಕೇರಿಯಿಂದ ಬಂದರೆ? ಓಕೆ ಓಕೆ. ನಾವು ಮಡಿಕೇರಿ ಹೋಗ್ತಾ ಇದ್ದೇವೆ. ಹಾಂ, ಅಲ್ಲ ಇದ್ದಾರೆ, ಅವರು ಹಿಂದೆಗಡೆ ಇದ್ದಾರೆ. ಹಾಂ ಸರಿ, ಸಿಗುವ. ಅಲ್ಲ ನಾನೀಗ ವರ್ಕಿಂಗ್. ಹಾಂ, ಬರ್ತಿದ್ದೀರಾ ನೀವು? ಬರ್ತಾಯಿದ್ದೀರಾ? ಹಾಂ, ಉಡುಪಿ ಅಲ್ಲ? ಹಾಂ ಹೌದು, ಮೋಟೋ ವ್ಲಾಗ್ ಮಾಡ್ತೇನೆ ನಾನು. ಮೋಟೋ ವ್ಲಾಗ್ ಮತ್ತು ನಾರ್ಮಲ್ ವ್ಲಾಗ್ ಮಾಡ್ತೇನೆ. ಪರ್ಸನ್ ಅನ್ರೀಚೇಬಲ್ ಅಂತ. ಪರ್ಸನ್ ಅನ್ರೀಚೇಬಲ್ ಅಂತ ಅಲ್ಲಿದೆ. ಒಬ್ಬರೇ ನೀವು? ಒಬ್ಬರೇ ಸೋಲೋ? ನಾನು ರಜೆ ಊರಿಗೆ ಹೋಗ್ತಾ ಇದ್ದೆ. ಹೌದಾ, ಬನ್ನಿ ಆಗಿರಿ ನಮ್ಮನ್ನು ಜಾಯ್ನ್ ಆಗಿ. ಮಡಿಕೇರಿ ಜಾಯ್ನ್ ಆಗಿ. ಅಲ್ಲಿಂದನೇ ಬಂದಿದ್ದು, ಮೈಸೂರಿಂದ ಬಂದಿದ್ದು. ಅಲ್ಲ ಇವತ್ತೊಂದು ದಿನ ಮಡಿಕೇರಿ ಬನ್ನಿ ಅಂತ. ನಾಳೆ ಒಟ್ಟಿಗೆ ಬರುವ, ನಾಡಿದ್ದು. ನಿಮ್ಮ ಹೆಸರು? ಪರ್ಸನ್ ಅನ್ರೀಚೇಬಲ್. ಅದೇ ಫಸ್ಟ್ ಒನ್. ಎಸ್ ಎಸ್, ಫಾಲೋ ಮಾಡ್ತೀನಿ ನಾನು. ಎಸ್, ಥ್ಯಾಂಕ್ ಯು ಬ್ರೋ. ನಿಮ್ಮ ಹೆಸರು? ಸುಮಂತ. ಶಿವ? ಎಸ್, ಸಿಗುವ. ಆದಿಯಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ. ಆಡದಿರು ಸಾವಿರ ಪದಗಳ ಮೂಕ ಸೇತುವೆ ಕಣ್ಮುಂದಿದೆ. ಸೊ ಇಲ್ಲಿ ಬಂದು ಒಂದು ಫೋಟೋ ತೆಗೆಯೋದು ಮಜಾನೇ ಬೇರೆ, ಮತ್ತು ಈ ವಾಟರ್ ಫಾಲ್ಸನ್ನು ನೋಡೋದು ಖುಷಿಯೇ ಬೇರೆ. ಯಾಕೆಂದರೆ ನೀವೇನಾದರೂ ಬಂದು ಇಲ್ಲಿ ಬರ್ತೀರಂತಾದರೆ ವಾಟರ್ ಫಾಲ್ಸನ್ನು ಕೂಡ ನೋಡ್ಬೋದು, ಮತ್ತು ಇಲ್ಲಿ ಈ ವಾಟರ್ ಫಾಲ್ಸನ್ನು ನೋಡ್ತಾ ಟೀ ಕಾಫಿ ಕೂಡ ಕುಡಿಬೋದು. ಸೊ ಸುಮಾರು ಐಟಮ್ ಇದೆ ನೋಡಿ, ನೆಲ್ಲಿಕಾಯಿ ಮತ್ತು ವೈನ್ ಅಂತ ಹೇಳುವಾಗ ನೆನಪಾಯಿತು, ಮಡಿಕೇರಿಯಲ್ಲಿ ಇರೋದೇ ಜಾಸ್ತಿ ವೈನ್ ಮತ್ತು ಈ ಚಾಕ್ಲೇಟ್ಸ್. ಸೊ ಹಾಗಾಗಿ ಬನ್ನಿ, ಹಾಗಿದ್ರೆ ಇನ್ನೇನಿದ್ರು ನಾವು ನಮ್ಮ ಮಡಿಕೇರಿ ಕಡೆ ಹೋಗುವ. ಈ ಮೋಟೋ ವ್ಲಾಗನ್ನು ಕಂಟಿನ್ಯೂ ಮಾಡುವ. ಸೊ ಮಳೆಗಾಲ ಹೋದರೂ ಕೂಡ ನೀರಂತೂ ಇದ್ದೇ ಇದೆ ಅಲ್ಲ. ಸೊ ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸಿದ್ದೇನೆ ಮಳೆಗಾಲದಲ್ಲಿ ಹೇಗಿತ್ತು ಅಂತ. ಬೈ. ಸೊ ಹಾಗೆ ಮಾತಾಡ್ತಾ ನೋಡಿ ಸುತ್ತಲೂ ಯಾವ ಥರ ಇದೆ ಗ್ರೀನರಿ ಅಂತ. ವಾವ್ ಮ್ಯಾನ್, ಬ್ರಹ್ಮಗಿರಿ ಬೆಟ್ಟ ಇದೆಲ್ಲ. ಖುಷಿ ಆಗ್ತದೆ. ಸೊ ನಾನು ಹೋದಲ್ಲೆಲ್ಲ ಹೀಗೆ ಜನರ ಹತ್ರ ಮಾತಾಡಿ ಹೊಸ ಸಂಬಂಧಗಳನ್ನು, ಹೊಸ ಎಕ್ಸ್ಪೀರಿಯೆನ್ಸನ್ನು ಪಡಿತಾ ಇರ್ತೇನೆ. ಸೊ ನೀವು ಕೂಡ ಹಾಗೆ ಒಂದು ಹೋದಲ್ಲೆಲ್ಲ ಒಂದು ಜನರ ಹತ್ರ ಮಾತಾಡಿ ಒಂದು ಖುಷಿ ಆಗ್ತದೆ ಮಾರೆ. ಅವರು ಮತ್ತೆ ನಾಳೆ ವಾಪಸ್ ಸಿಗ್ತಾರಾ ಇಲ್ವಾ ಅದು ಬೇರೆ ವಿಷಯ. ಆದರೆ ಇದ್ದಂತಹ ಸಮಯ ಒಂದು ಖುಷಿಯಾಗಿ ಸ್ಪೆಂಡ್ ಮಾಡೋದಂತೆ ಇದೆಯಲ್ಲ, ಅದೊಂದು ಬೇರೆನೇ ಮಜಾ. ಸೊ ಹಾಗಾಗಿ ನಾನು ಜಾಸ್ತಿ ಸೋಲೋ ಟ್ರಿಪ್ ಅಥವಾ ಈ ಹೋದಲ್ಲೆಲ್ಲ ಹಾಸ್ಟೆಲನ್ನು ಮಾಡುವಂಥದ್ದು. ಸೊ ಹಾಸ್ಟೆಲಲ್ಲಿ ಈಗ ನಮಗೆ ಗೊತ್ತಿಲ್ಲದಂತಹ ಯಾವುದೋ ಊರುಗಳಿಂದ ಅಥವಾ ಫಾರಿನಿಂದ ಜನರು ಬಂದಿರ್ತಾರೆ. ಸೊ ಅಲ್ಲಿ ನಾವೆಲ್ಲರೂ ಒಟ್ಟಾಗಿ ಮಿಂಗಲಾಗಿ ಅವ್ರ ಹತ್ರ ಮಾತಾಡುವಾಗ ಈ ಅವರ ಹತ್ರ ಏನು ಎಕ್ಸ್ಪೀರಿಯೆನ್ಸ್ ಇದೆ ಅಥವಾ ಅವರಿಗೇನು ನಾಲೆಜ್ ಬೇಕು ಅದು ನಮ್ಮಿಂದ ಪಡಿಬೋದು, ಅಥವಾ ನಮಗೇನು ನಾಲೆಜ್ ಬೇಕು ಅದು ನಾವು ಅವರಿಂದ ಪಡಿಬೋದು. ಸೊ ನಾನು ಲಾಸ್ಟ್ ಟೈಮ್ ನಾನು ವರ್ಕಳ ಹೋಗಿದ್ದಾಗ ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಸಿಕ್ಕಿದ್ರು. ಸೊ ಅವರು ಆಲ್ರೆಡಿ ಒಂದು 50-60K ಫಾಲೋವರ್ಸ್ ಇದ್ದವರು.
ಸೊ ಹಾಗಾಗಿ ಅವರಿಂದ ನಾನು ಸುಮಾರು ಕಲಿತೆ. ಮತ್ತು ಅವರು ಆ್ಯಕ್ಚುಲಿ ಓನ್ಲಿ ರೀಲ್ಸ್ ಮಾಡೋರು. ಸೊ ನನ್ನಿಂದ ಅವರು ಸುಮಾರು ಕಲಿತರು. ಅಂದರೆ ಈ ಯೂಟ್ಯೂಬಲ್ಲಿ ಏನೆಲ್ಲ ಸೆಟ್ಟಿಂಗ್ಸ್ ಇದೆ, ಯೂಟ್ಯೂಬ್ ಕಂಟೆಂಟ್ ಪುಷ್ ಮಾಡಬೇಕಂತಾದರೆ ಏನೆಲ್ಲ ಮಾಡಬೇಕು ಅದೆಲ್ಲ ಹೇಳಿಕೊಟ್ಟೆ. ಸೊ ಹಾಗಾಗಿ ನೋಡಿ, ಈ ಮ್ಯೂಚುವಲ್ ಈ ನಾಲೆಡ್ಜ್ ಶೇರಿಂಗ್ ಇದೆಯಲ್ಲ, ಅದೊಂದು ಖುಷಿ ಆಗ್ತದೆ. ಸೊ ಅದಷ್ಟು. ಸೊ ಹೀಗೆ ಮಾತಾಡ್ತಾ ನಾನು ಆಗಲೇ ಬೆಳಿಗ್ಗೆ ಹೇಳಿದ ಹಾಗೆ ಜೋಡುಪಾಲ ರೀಚ್ ಆಗಿದ್ದೇವೆ. ಸೊ ಇನ್ನೇನಿದ್ರು ನಮ್ಮ ಕೂರ್ಗ್ ಕಡೆ ಪಯಣ. ಸೊ ಬನ್ನಿ, ಹಾಗಿದ್ರೆ ಹೋಗುವ, ಡೈರೆಕ್ಟಾಗಿ ಕೂರ್ಗಲ್ಲಿ ಸಿಗುವ. ಓ ಏನೋ ನೋಡಿದೆ. ಸೊ ನಾವೆಲ್ಲ ಸಿಟಿಯಲ್ಲಿ ಬೆಳೆದವರು. ಸೊ ಸಿಟಿಯಲ್ಲಿ ಬೆಳೆದವರಿಗೆ ಇದರಲ್ಲೆಲ್ಲ ಗೊತ್ತಿರಲಿಕ್ಕಿಲ್ಲ. ಆದರೆ ಹಳ್ಳಿಯಲ್ಲಿ ಯಾರಿದ್ದಾರೆ ಅವರಿಗೆಲ್ಲ ಇದನ್ನು ಗೊತ್ತಿರ್ಬೋದು. ನನಗೆ ತುಂಬ ಅಂದರೆ ತುಂಬ ಆಸೆ ಇದನ್ನೊಮ್ಮೆ ಇದು ಮಾಡಬೇಕು, ಇದರಲ್ಲಿ ನೀರು ತೆಗಿಬೇಕು ಅಂತ. ಸೊ ಬರ್ತದೆ ನೋಡು, ಬಂತು ನೋಡಿ. ವಾವ್, ಖುಷಿ ಆಗ್ತದೆ ಮರ ಇದರಲ್ಲಿ. ಸೊ ಇದರ ನೀರು ಹೇಗಿದೆ, ಎಷ್ಟು ಕೋಲ್ಡ್ ಉಂಟಂತ ನೋಡು. ಓಹೋ, ಸೂಪರ್ ಇದೆ ರೀ. ನನಗೊಂದು ತುಂಬ ಅಂದರೆ ತುಂಬ ಆಸೆ. ನಾನು ಎಲ್ಲಿ ಹೋದರೂ ಕೂಡ ಈ ಥರದ್ದು ನೋಡಿದರೆ ಅದನ್ನು ಟ್ರೈ ಮಾಡ್ತೇನೆ. ಇದರಲ್ಲಿ ನೀರು ತೆಗೆದು ಕೈಯೆಲ್ಲ ತೊಳಿತೇನೆ. ಬಟ್ ಇದು ಸ್ವಲ್ಪ ಕೆಸರಿದ್ದಾಗೆ ಉಂಟು ನೀರು ನೋಡಿ. ಬಟ್ ನೀವೇನಾದರೂ ನಿಮ್ಮ ಊರಲ್ಲಿ ಈ ಥರದ್ದು ಟ್ರೈ ಮಾಡಿದ್ದೀರಾ, ಅಥವಾ ಲೈಫಲ್ಲಿ ಈ ಥರದ್ದು ಯಾವಾಗಾದರೂ ಯೂಸ್ ಮಾಡಿದ್ದೀರಾ ಅಂತ ಹೇಳಿ. ಬಟ್ ನನಗೆ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯ್ತಿದ್ದು. ವಾವ್. ಸೊ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಬಿದ್ದಂತಹ ರೂಟ್ ಇದು. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು. ಮತ್ತು ಬುಲೆಟ್ ಥರಲ್ಲ, ನಮ್ಮ ಕಾಲು ಎಟ್ಟಕ್ಕುದಿಲ್ಲಲ್ಲ. ಹಲೋ. ಸೊ ಹಾಗಾಗಿ ರೋಡ್ ನೋಡಿ ಸೂಪರ್ ಇದೆಯಲ್ಲ. ಸೊ ಇನ್ನೂ ಸ್ಟ್ರೈಟ್ ಹೋಗಬೇಕಾಗ್ತದೆ. ಆಯ್ನು ಗುಲ್ಲಾದ್ ಬಲ ಸ್ಟ್ರೈಟ್. ಸೊ ಇವತ್ತಿನ ಜರ್ನಿ ಅಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಇದೆಲ್ಲ ಆನೆ ಬರುವಂತಹ ಜಾಗ. ಸೊ ಹಾಗೆ ಆನೆಗೆ ಇದೆಲ್ಲ ಹಾಕಿದ್ದಾರೆ ನೋಡಿ, ಆನೆ ಬರಬಾರ್ದಂತ ಸರಪಳಿ ಎಲ್ಲ ಹಾಕಿದ್ದಾರೆ. ಆದರೆ ಆನೆ ಬಿಡ್ತದ, ಆನೆ ಬರ್ತಾ ಇರ್ತದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ನಾನೀಗ ಫೈನಲ್ ಆಗಿ ನಮ್ಮ ಸ್ಟೇಯನ್ನು ತೋರಿಸ್ತೇನೆ. ಈ ಸೀಕ್ರೆಟ್ ಆಶ್ರಮ ಏನಿದೆ ಇದರ ಸಪ್ರೇಟ್ ರೀಲ್ ಕೂಡ ಮಾಡ್ತೇನೆ ನಾನು ನಾಳೆ ಟೈಮ್ ಇದ್ದರೆ. ಸೊ ಅಷ್ಟೇ. ಸೊ ರೋಡ್ ಅಂತೂ ಸೂಪರ್ ಇದೆ. ಸೊ ನಮ್ಮ ಸ್ಟೇ ಕೂಡ ಉಂಟು. ಸೊ ಇನ್ನೇನಿದ್ರು ನಾಳಿನ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ, ಸಿ ಯು, ಟೇಕ್ ಕೇರ್, ಬಾಯ್. ಸೊ ಇದೇ ನೋಡಿ ನಮ್ಮ ಸ್ಟೇ. ಸೊ ಇಲ್ಲೆಲ್ಲ ಆಲ್ರೆಡಿ ಗೆಸ್ಟಲ್ಲಿದ್ದಾರೆ. ಸೊ ಇಲ್ಲಿ ನೈಟ್ ಹೊತ್ತಿಗೆ ಇಲ್ಲೆಲ್ಲ ಕ್ಯಾಂಪ್ ಫೈರ್ ಎಲ್ಲ ಹಾಕ್ಬೋದು. ಮತ್ತು ನೀವೇನಾದರೂ ಆಟ ಆಡ್ತೀರಂತ ಆದರೆ ಈ ಸ್ವಿಂಗಲ್ಲೆಲ್ಲ ಆಟ ಆಡ್ಬೋದು. ಮತ್ತು ನಿಮಗೆ ಈ ಪ್ಲಾಂಟೇಶನ್ ಟೂರ್, ಇದೆಲ್ಲ ಕಾಫಿ ಪ್ಲಾಂಟೇಶನ್ ಏನಿದೆ ಇದೆಲ್ಲ ಕಾಫಿ ಪ್ಲಾಂಟೇಶನ್. ಸೊ ಇಲ್ಲೆಲ್ಲ ನೀವು ಹೋಗ್ಬೋದು. ಮತ್ತು ಇದರಲ್ಲಿ 2-3 ತರಹದ ಪಕ್ಷಿಗಳಿದೆ, ಅದನ್ನೆಲ್ಲ ತೋರಿಸ್ತೇನೆ. ಸೊ ಸದ್ಯಕ್ಕೆ ಇದುವೇ ನಮ್ಮ ಹಾಸ್ಟೆಲ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡೋಂಥ ಸಮಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.